ನಮಸ್ಕಾರ ಗಾಯ್ಸ್, ಸಿದ್ಧಗಂಗಾ ಮಠ ನೋಡ್ಕೊಂಬಿಟ್ಟು ಮಂದಾರಗಿರಿಯಲ್ಲಿ ಈ ಪ್ಲೇಸ್ ಇದೆ ನೋಡ್ಕೊಳ್ಳಿ. ಚಾರ್ಜ್ ಇಲ್ಲ, ತುಂಬ ನೀಟಾಗೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಇದೆ ಚೆನ್ನಾಗಿದೆ ನೋಡ್ಕೊಳ್ಳಿ. ಹಂಗೆ ನಮ್ಮದೊಂದು ವೀಡಿಯೋ ಮಾಡ್ಕೊತೀನಿ ತಡ್ರಿ ಗಾಯ್ಸ್. ನನ್ನ ಶೂವೇ ಕಳೆದೋಗಿದೆ ಗಾಯ್ಸ್, 2,500 ರೂಪಾಯಿ ಉಂಡೋಯ್ತು ನಂದು. ಚಂದು ಶಾಪಲ್ಲಿ ಹೊಸವಿದ್ದಾವೆ, ಹಾಕೊಂಡು ಹೋಗ್ತೀನಿ ಹೋಗ್ರಿ, ಬುಕ್ ಮಾಡಿ. ಇದೆ ಗಾಯ್ಸ್, ಹೇಮಗಿರಿಯಲ್ಲಿ ಅಲ್ಲ ಮಂದಾರಗಿರಿಯಲ್ಲಿರೋದು. ತುಮಕೂರಿಂದ 8 ಕಿಲೋಮೀಟರ್. ಆಟೋಕ್ಕೆ ಬಂದರೆ ಒಂದು ಸೈಡ್ ಒಂದು 200-400 ರೂಪಾಯಿ, ವೇಟಿಂಗ್ ಚಾರ್ಜ್ ಒಂದು 200 ರೂಪಾಯಿ 600 ರೂಪಾಯಿ ಆಗುತ್ತೆ ನೋಡಿ. ಅದು ಹತ್ತಕ್ಕಾಗಲ್ಲ, ಮೇ ಬಿ ಹತ್ತಲ್ಲ, ನಾನು ಹಿಂಗೆ ತೋರಿಸ್ತೀನಿ ನಿಮಗೆ. ನೋಡಿ ಗಾಯ್ಸ್, ಇದೆ ಮಂದಾರಗಿರಿ ಬೆಟ್ಟ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ನಂಗೆ ಹತ್ತಕ್ಕಾಗೋದಿಲ್ಲ, ಕಾಲು ಸೊಂಟ ಎಲ್ಲ ಪೇನ್ ಆಗಿದೆ. ಚಂದೂರು ಶಾಪಲ್ಲಿ ಅವೇನೇನೋ ಹಾಕ್ಕೊಳ್ಳೋದು ತೊಗೊಂಡಿದ್ದೀನಿ, ಲೌಡ ಹೋಗಿಲ್ಲ, ಅವೆಲ್ಲ ಕಿತ್ಕೊಂಡು ಹೋಗ್ತಿದ್ದಾವೆ. ಆ ಕಂಪ್ನಿ ತೊಗೋಬೇಡಿ, ಮೆಟ್ಪ್ಲಸ್ ಕಂಪ್ನಿ ತೊಗೊಳ್ಳಿ, ಅದು ಯಾವುದೋ ಚೆನ್ನಾಗಿಲ್ಲ. ನೋಡಿ ಗಾಯ್ಸ್, ಇದೆ ಮಂದಾರಗಿರಿ ಬೆಟ್ಟ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ನಂಗೆ ಹತ್ತಕ್ಕಾಗೋದಿಲ್ಲ, ಕಾಲು ಸೊಂಟ ಎಲ್ಲ ಪೇನ್ ಆಗಿದೆ. ಚಂದೂರು ಶಾಪಲ್ಲಿ ಅವೇನೇನೋ ಹಾಕ್ಕೊಳ್ಳೋದು ತೊಗೊಂಡಿದ್ದೀನಿ, ಲೌಡ ಹೋಗಿಲ್ಲ, ಅವೆಲ್ಲ ಕಿತ್ಕೊಂಡು ಹೋಗ್ತಿದ್ದಾವೆ. ಆ ಕಂಪ್ನಿ ತೊಗೋಬೇಡಿ, ಮೆಟ್ಪ್ಲಸ್ ಕಂಪ್ನಿ ತೊಗೊಳ್ಳಿ, ಅದು ಯಾವುದೋ ಚೆನ್ನಾಗಿಲ್ಲ. ಮಂದಾರಗಿರಿಯಲ್ಲಿದೆ, ಇದು ಗುರು ಮಂದಿರ ಅಂತ, ಚೆನ್ನಾಗಿದೆ ನೋಡ್ಕೊಳ್ಳಿ. ಅಂದರೆ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಅವ್ರ ನವಿಲುಗರಿಯಲ್ಲಿ ಅವ್ರ ಗುರುಗಳು ಈ ಥರ ಹಿಂದೆ ಬೆನ್ನಿಗೆ ಹೊಡಿತಾರಲ್ವ, ಆ ಥರ ಅದಕ್ಕೆ ಸಂಬಂಧಪಟ್ಟಿದ್ದು. ಮಂದಾರಗಿರಿಯಲ್ಲಿರುವ ಇವಾಗ ತಾನೇ ಬಿಂದು ಫೋನ್ ಮಾಡಿದ್ಲು, 1 ಸೆಕೆಂಡ್. ಇದೇ ಗಾಯ್ಸ್, ಮುಗಿಸ್ತಾ ಇದನ್ನು ನೋಡಿ. ಆ ಬೆಟ್ಟಕ್ಕೆ ನೋಡೋಣ ಬನ್ನಿ, ಹತ್ತುತ್ತಿನ ಲೌಡ ಆತಾಗೆ. ಅಣ್ಣಂಗೆ ಹೆಂಗೂ ವೇಟಿಂಗ್ ಚಾರ್ಜ್ ಒಂದು 200 ಕೊಡಬೇಕಲ್ವಾ, ಒಂದು 500 ಕೊಡ್ಕೊಡ್ತೀನಿ, ಹೆಂಗೋ ಮಾಡ್ತೀನಿ ಬನ್ನಿ. ನಿಮಗೋಸ್ಕರ ದುಡ್ಡು ಹೋದ್ರೆ ಹೋಯ್ತು, ಪ್ರಾಣ ಇರುತ್ತೆ ಯಾವನಿಗೆ ಗೊತ್ತು. ನೋಡೋಣ ಆತಾಗೆ ಇದ್ದೇನಲ್ಲ 12:30. ಅವ್ರು ಮೀಟ್ ಮಾಡೋಕ್ಕಾಗಲ್ಲ, ನಮ್ಮ ಜ್ಯೋತಿನೂ ಅಶ್ವಿನೂ ಬೇಡ, ಅವ್ರೇನು ಸಿಗ್ತಿರ್ತಾರೆ. ಇದನ್ನು ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ಫಸ್ಟ್ ನೋಡಿದ್ದು ತುಮಕೂರಲ್ಲಿ, ಫಸ್ಟ್ ನೋಡಿದ್ದು ಸಿದ್ಧಗಂಗಾ ಮಠ, ಸೆಕೆಂಡ್ ನೋಡಿದ್ದು ಮಂದಗಿರಿ, ಸೆಕೆಂಡ್ ಅಲ್ಲಿ ತೋರಿಸಿದ್ದು ಇಲ್ಲಿ ಇಟ್ಟಿದ್ದೆ. ಬನ್ನಿ ಒಂದು ನಿಮಿಷ. ಗುಡ್ ಮಾರ್ನಿಂಗ್ ಗಾಯ್ಸ್. ಫಸ್ಟ್ ನೋಡಿದ್ದು ನಾವು ಸಿದ್ಧಗಂಗಾ ಮಠ. ಇದು ಪಾರ್ಟ್ 2 ಅಲ್ಲಿ ಅಲ್ಲಿ ಕೆಳಗಿರೋ ಒಂದು ದೇವಸ್ಥಾನ. ಈಗ ಇದು ಒಂದು ದೇವಸ್ಥಾನ, ಇದನ್ನು ತೋರಿಸ್ತೀನಿ, ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಬನ್ನಿ ಆರಾಮ ಮಾಡೋಣ. ಅದು ಮೆಟ್ಲೆ ಹತ್ಬೋದಿತ್ತು, ಬಟ್ ಕಾಲೆಲ್ಲ ಪೇನ್ ಬಂದಿತ್ತು. ಹಿಂಗೆ ಮಾಡೋಣ ಅಂತ ಹಿಂಗೆ ಮುಂದೆ ರೋಡ್ ನೋಡ್ಕೊಂಡು ಬಂದ್ವಿ. ಏನೋ ಋಣಾನು ಬಂದಿದ್ದಾನಂತೂ, ದಾರಿನೇ ಕಾಣ್ಬಿಡ್ತು. ಅಣ್ಣ ಎಂಟ್ರೆನ್ಸಿಗೆ ಬಂದಿದ್ದಾನಂತೆ, ಇಲ್ಲಿ ದಾರಿ ಇರೋದು ಗೊತ್ತೇ ಇಲ್ಲ ಅಂತೆ ಅವ್ರಿಗೆ. ಹಿಂಗೆ ಕೆಳಗೆ ಬಂದ್ವಿ, ಅಲ್ಲಿ ಯಾರನ್ನ ಕೇಳಿದ್ರು ದಾರಿ ಇದೆ, ಅಯ್ಯೋ ಮೇಲೆ ಹೋಗುತ್ತೆ ಹೋಗಿ ಸರ್ ಅಂದರು. ಅಯ್ಯೋ ರೋಗಿ ಬಯಸಿದ್ದು ಅಲ್ಲ ಅಂದ, ಅಯ್ಯೋ ವೈದ್ ಹೇಳಿದ್ದು ಅಲ್ಲ ಅನ್ನೋ ಥರ ದಾರಿ ಬಂತು. ರೂಟ್ ಬಂದ್ವಿ, ಅಲ್ಲಿಂದ 2 ನಿಮಿಷಕ್ಕೆ ಹತ್ತಿದ್ವಿ. ಸ್ವಲ್ಪ ದಿಪ್ಪ ಇದೆ, ನಿಮ್ಮದು TVS ಆದರೆ ಹತ್ತಲ್ಲ, ಒಳ್ಳೆ ಗಾಡಿ ಬಂದರೆ ಹತ್ತುತ್ತೆ. ಹೊಸ ಆಟ ಅಣ್ಣೊಂದು ಹತ್ತಿತ್ತು, ಹಳೆ ಆಟ ಆಗಿದ್ರೆ ಮೇ ಬಿ ಹತ್ತುತ್ತಿರಲಿಲ್ಲೇನೋ, ಹತ್ತದಲ್ಲ ಹಳೆ ಆಟ ಆಗಿದ್ರು ಹತ್ತೈತಂತೆ. ಅಣ್ಣ ಅದು ಇದು ಸ್ಟಿಕ್ಕು ಲೈಟ್ ವೇಟ್ ತೊಗೊಂಡಿದ್ದೀನಿ, ಕ್ಯಾರಿ ಮಾಡೋಕ್ಕೆ ನನಗೆ ಭಾರ ಆಗ್ಬಾರ್ದು ಅಂತ, ಅದಕ್ಕೆ ಗಾಳಿಗೆ ಒಯ್ದಾಡ್ತಾ ಇತ್ತು ಅಂತಲ್ಲ. ಅದಾದ ಅಣ್ಣ ಬಂದು ಹೆಲ್ಪ್ ಮಾಡ್ತವ್ರೆ. ಇವರು ನರಸಿಂಹರಾಜು ಅಂತ, ಇಲ್ಲ ರೈಲ್ವೆ ಸ್ಟೇಷನ್ ಪಕ್ಕನೇ ಮನೆ. ಇವ್ರ ನಂಬರ್ ನಾನು ಮೆನ್ಷನ್ ಮಾಡ್ತೀನಿ. ತುಮಕೂರಿಗೆ ಬಂದು ಕಾಲ್ ಮಾಡಿ, ಅತ್ಯಂತ ಕಡಿಮೆ ಬೆಲೆಗೆ ಇಡೀ ತುಮಕೂರಲ್ಲಿ ರೌಂಡ್ ಹಾಕಿಸ್ತಾರೆ. ಎಲ್ಲದೂ ಸಜೆಸ್ಟ್ ಕೂಡ ಮಾಡ್ತಾರೆ, ಈ ವಿಡಿಯೋ ಮಾಡೋಕ್ಕೂ ಹೆಲ್ಪ್ ಮಾಡ್ತಾರೆ. ಹಾಯ್, ಒಳ್ಳೆ ಗಾಳಿ, ಒಳ್ಳೆ ವೆದರ್ ಇಲ್ಲಿ. ಬನ್ನಿ ನಕ್ಕ ಸೈಕ್ ಆಗ್ತೀರ ನೀವು. ಇನ್ನೊಬ್ರಿಗೆ ಓಡ್ತೀನಿ. ಸುತ್ತಾಗೋ ತನಕ ಯಾವನಿಗೆ ಗೊತ್ತು, ಒಂದು 4 ಜನ ನಿನ್ನ ಎತ್ಕೊಂಡು ಯಾವಾಗ ಸುತ್ತಾಡ್ತಾರೆ ಅಂತ ಅನ್ನೋ ಕಾಂಕ್ರೀಟ್ನ ಮೈಂಡಾಗಿ ಹಿಡ್ಕೊಂಡು ಸುತ್ತಾಡ್ತಾ ಇದ್ದೀನಿ. ನಮ್ಮ ಬಿಂದು ಫೋನ್ ಮಾಡಿದ್ಲು,
ಫೋನ್ ಮಾಡಿದ್ಯಲ್ಲ ಕಿತ್ತೋಗೋ ಕಾಮದಲ್ಲಿ ಏನು ಲೋಡ ಮಾಡ್ತಿದ್ಯಾ ಅಲ್ಲ ನೋಡ ಬಿಂದು ಹೆಂಗೆ ಅಚೀವ್ ಮಾಡ್ತೀನಿ ನೋಡಿ ಅದೇ ಆಮೇಲೆ ಆ್ಯಪಲ್ ಐಫೋನ್ ತಗೋತೀನಿ ಓ ಎಂದು ಅದಕ್ಕೆ ನೋಡ ತಗೋತೀನಿ ಅದಕ್ಕೆ ಓ ಎಂದು 4:15ಗೆ ಫೋನ್ ಮಾಡ್ತೀನಿ ಅವ್ನು ಪಿಕ್ ಮಾಡಿಲ್ಲ ಅಂದ್ರೆ ರೈತ ಮಗನೇ ಅಂತ ಚಿತ್ತ ಅವಳು ಖಾಲಿ ವೆಯ್ಟ್ ಮಾಡ್ತಿದ್ದೆ 4:15 ತನಕ ವೆಯ್ಟ್ ಮಾಡೋದು ಅದು ಫೋನ್ ಆನ್ ಮಾಡಿ ಕೊಡೋಕ್ಕಾಗಲ್ಲ ನನಗೆ ಗಾಳಿ ಜಾಲೆ 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 ಕಲೆ ಕಲೆ ಎಲ್ಲ ಕಲೆ ಜಾಲೆ ಫೈಕ್ ಫೈಕ್ ಎಲ್ಲ ಫೈಕ್ ಫೈಕ್ ಹೆವಿ ಗಾಳಿ ಗಾಯ್ಸ್ ಹೆವಿ ಗಾಳಿ ನಿಮ್ಮದು ಒನ್ ಡೇ ಯಾಪಿ ಮೂಡ್ ಸಿಕ್ತು ಅದೇ 300 ರೂಪಾಯಿ ಫಿಲಮ್ ನೋಡಿದರೆ ಒಂದು ಹುಡುಗಿ ಖರ್ಚು ಮಾಡಿದರೆ ಒಂದು ಹುಡುಗಿಗೆ ಏನಾರು ಕೊಡಿಸಿದ್ರೆ ವೇಸ್ಟ್ ಆಗ್ತಾಯಿತ್ತು ಒಬ್ಬನೇ ಬನ್ನಿ 300 ರೂಪಾಯಿ ಒಳಗಡೆ 2 ಪ್ಲೇಸ್ ನೋಡಿದ್ವಿ ಈಗ ಇನ್ನೊಂದು ಪ್ಲೇಸ್ ನೋಡ್ಬೋದು ಓಕೆನಾ ಹಿಂಗೆ ಬನ್ನಿ ಮಾಮೂಲಿ ಸ್ಲಿಪ್ಪರಲ್ಲೇ ಬಿಟ್ಟೋಗ್ಬೇಕು ಭಾರತೀಯ ಸಾಂಪ್ರದಾಯಿಕ ಉಡುಗೆನ ತೊಡಬೇಕು 10 ರೂಪೀಸ್ ಟಿಕೆಟ್ ತಂದೋಗ್ಬೇಕು ಒಳಗಡೆ ನೋಡಿ ಫ್ರೆಂಡ್ಸ್ ಇದು ಈ ದೇವಸ್ಥಾನಕ್ಕೆ ಬಂದೀನಿ ತಡ್ರಿ ಬಿಡನೆ ಮಾಡ್ತೀನಿ ಮೇಡಮ್ ನಿಮ್ಮ ನೇಮ್ ಮೇಡಮ್ ನೀವು ಹಿಂಗೆ ಬಂದಿದ್ದು ಒಬ್ಬರೇ ಬಂದಿದ್ರಾ ಇಬ್ಬರೇ ಬಂದಿದ್ರಾ ಓಕೆ ಟೀಮಾ ನಿಮ್ಮದು ಹೆಂಗೆ ಕ್ಲಾಸ್ಮೇಟ್ಸಾ ಸ್ಕೂಲ್ ಮೇಟ್ಸಾ ಓಯ್ ನಿಮ್ಮ ಗ್ರೂಪ್ ನಮ್ಮ 10 ಗ್ರೂಪ್ ಬಂದಿದೆ ಉಗೀರಿ ಅದಕ್ಕೆ ಓಕೆ ಮೇ ಬಿ ಒಂದು 20 ಸಲ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಸಲನೂ ಬಂದಿಲ್ಲ 1ನೇ ಕ್ಲಾಸಿಂದ ನಮ್ದು ಚಿಕ್ಕಮಂಗ್ಳೂರು 1ನೇ ಕ್ಲಾಸಿಂದ ಸೆಕೆಂಡ್ ಇಯರ್ ತನಕ ಜೊತೆ 1ನೇ ಕ್ಲಾಸಿಂದ ಸೆಕೆಂಡ್ ಇಯರ್ ತನಕ ಜೊತೆಲಿ ಓದಿದವರೆಲ್ಲ ಡಿಗ್ರಿನೂ ಹಂಗೆ ಒಂದೇ ಜೊತೆ ಮಾಡಿದ್ವಿ 25 ಜನ 50 ಜನ ಸ್ಟಾರ್ಟಿಂಗ್ 1ನೇ ಕ್ಲಾಸಲ್ಲಿ 100 ಜನ ಇದ್ವಿ 25 ಜನ ತನಕ ಹೈಯರ್ ಎಜುಕೇಷನ್ ಮಾಡಿದ್ವಿ ಡಿಗ್ರಿ BCom MCom ಎಲ್ಲ ಮಾಡಿದ್ವಿ ಬಟ್ ಯಾರೂ ಇವತ್ತಿಗೂ ಟ್ರಿಪ್ಪೇ ಮಾಡಿಲ್ಲ ನೋಡಿ ನೀವು ಎಲ್ಲ ಕಲ್ತ್ಕೊಳ್ಳಿ ಟ್ರಿಪ್ ಮಾಡಿ ಬಾಯ್ ಪಾರ್ಶ್ವನಾಥ ಸ್ವಾಮಿ ಚಂದ್ರನಾಥ ಸ್ವಾಮಿ ದೇವರಿಲ್ಲಿದೆ ತುಂಬ ಚೆನ್ನಾಗಿದೆ ಎತ್ತರವಾದ ಪ್ರದೇಶದಲ್ಲಿ ಒಳ್ಳೆ ಗುಡ್ ಲೊಕೇಶನ್ ಗುಡ್ ವೈಬ್ ಕೊಡ್ತಾ ಇದೆ ಬ್ರದರ್ ಯಾರೋ ಯೂಟ್ಯೂಬ್ ನೇಮ್ ವಿನಯ್ ಶೆಟ್ಟಿ ಚಿಕ್ಕಮಂಗ್ಳೂರು ಇಲ್ಲ ಚಿಕ್ಕಮಂಗ್ಳೂರೇ ಬಂದಿರೋದು ಅಲ್ಲ ಚಾನಲ್ ನೇಮ್ DVG ಬ್ಲಾಗರ್ ಅಂತ ಇದೆ ಓ DVG ಶಾರ್ಟ್ಸ್ ತಗೊಳ್ಳೋಣ ನನಗೆ ಹೌದಾ ನಾನು ಕೂಡ ಹಾಯ್ ಗಾಯ್ಸ್ ಇಲ್ಲಿ ಒಂದೇ ದೇವಸ್ಥಾನ ಇಲ್ಲ 2 ದೇವಸ್ಥಾನ ಇದೆ ಅಣ್ಣ ಹೇಳ್ದಂಗೆ ಇದು ಶ್ರೀ ಭಗವಾನ್ ಪಾರ್ಶ್ವನಾಥೇಶ್ವರ ಸ್ವಾಮಿ ಅಂತ ನೇಮ್ ಇದೆ ಅಣ್ಣ ಹೇಳಿದ್ರು ಕರೆಕ್ಟಾಗಿ ಆದಮೇಲೆ ಕಾಣುವಂತಹದ್ದು ಅದ್ಭುತವಾದ ಲೊಕೇಶನ್ ಇದು ಬೇಗ ತೋರಿಸ್ತೀನಿ ಗಾಯ್ಸ್ ಏನು ಅಂದ್ಕೊಳ್ಳಲ್ಲ ಅಂತ ಗೊತ್ತು ಅಂದ್ಕೋಬೇಡಿ ಅದು ಮರ ಅಲ್ಲ ಅವರೇ ತಯಾರು ಮಾಡಿರೋದು ಕಬ್ಬಣದಲ್ಲಿ ಇದು ಅವರು ಧ್ಯಾನ ಕೂತಾಗ ಪ್ರತಿಯೊಂದು ಪ್ರಾಣಿನೂ ಪ್ರತಿಯೊಬ್ಬ ಮನುಷ್ಯನು ಸಿಂಹ ಹುಲಿ ಪ್ರತಿಯೊಂದು ನರ ಜೀವಿಯು ಸಹ ಅವರ ಧ್ಯಾನವನ್ನು ಆಲಿಸುತ್ತಿದೆ ಕೇಳಿಸುತ್ತಿದೆ ಇವರು ಅವರ ಭಕ್ತರು ಇವರು ಮಹಿಳೆಯರು ಅಲ್ಲಿಯ ವಯಸ್ಕರು ಪ್ರಾಣಿ ಪಕ್ಷಿಗಳು ನೋಡಿ ಪ್ರಾಣಿ ಪಕ್ಷಿಗಳು ಕಾಡಿನ ರಾಜ ಪ್ರತಿಯೊಬ್ಬರು ಕೂಡ
ಅವರ ಧ್ಯಾನವನ್ನು ಇವರೇ ಅವರ ಧರ್ಮದ ಸಂಸ್ಥಾಪಕರು ಮೇ ಬಿ. ಪ್ರತಿಯೊಬ್ಬರು ಕೂಡ ಅವರ ಧ್ಯಾನವನ್ನು ಆಲಿಸುತ್ತಿದ್ದಾರೆ ಎಂದು ಉದಾಹರಣೆ. ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ವಿಧವೆಯರು, ಗಂಡಸತ್ತವರು, ಹೆಂಡತಿ ಇಲ್ಲದೆಯವರವರು ಎಲ್ಲರೂ ಕೂಡ ಅವರ ಧ್ಯಾನವನ್ನು ಆಲಿಸ್ತಿದ್ದಾರೆ, ಕೇಳ್ತಿದ್ದಾರೆ ಅನ್ನೋದನ್ನು ಇದು ಜಗಜ್ಜಾಹಿರು ಮಾಡಿರುವಂತಹ ದೃಶ್ಯ. ಇದು ತುಮಕೂರಲ್ಲಿದೆ, ತುಂಬ ಚೆನ್ನಾಗಿದೆ. ಈ ಮೆಟ್ಲಿಕ್ಕೆ ಹಿಂಗೆ ಬರಬೇಕು, ಬಟ್ ನಾವು ಮೆಟ್ರಲ್ಲಿ ಅದು ಬರ್ದಿಲ್ಲ, ಆಟೋದಲ್ಲಿ ಬಂದೆ. ಚೆನ್ನಾಗಿತ್ತಲ್ಲ ಅದಕ್ಕೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನ್ಯಾಪ್ಚಾಟ್ ಫ್ರೆಂಡ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್. ಇದು ಬ್ರಹ್ಮಗಿರಿ ಅಲ್ಲ, ಮಂದಾರಗಿರಿ ಅಂತ ತುಮಕೂರಲ್ಲಿದೆ. ಒಳ್ಳೆ ಗುಡ್ ಲೊಕೇಶನ್ ನೋಡಿ. ಇದೇ ರೈಲ್ವೆ ಸ್ಟೇಷನ್ನ. ನೀವು ರೈಲಿಗೆ ಬಂದು ಇಳೀರಿ, ಇಳಿದ ತಕ್ಷಣ ಅಲ್ಲಿಂದ 100-150 ರೂಪಾಯಿ ಕೊಟ್ಟರೆ ಆಟೋಕ್ಕೆ ಇಲ್ಲಿಗೆ ಬರ್ತಾರೆ. 100 ರೂಪಾಯಿ ಕೊಟ್ಟರೆ ಸಿದ್ಧಗಂಗಾ ಮಠಕ್ಕೆ ಬಿಡ್ತಾರೆ. 500 ರೂಪಾಯಿ ಅಥವಾ 600 ರೂಪಾಯಲ್ಲಿ ಎರಡೂ ಪ್ಲೇಸ್ ನೋಡಿ ನಿಮ್ಮ ಊರಿಗೆ ಹೋಗ್ಬೋದು. ನೀವು ಕಡೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ ಯಾವ ಸೈಡಿಂದಲೂ ಬನ್ನಿ. ಇದು ಏನು ಸೂಚಿಸ್ತಾ ಇದೆ ಅಂದರೆ, ಸ್ವಾಮಿಯವರ ಧ್ಯಾನವನ್ನು ಪ್ರತಿಯೊಂದು ಪ್ರಜೆ ಕೂಡ, ಪ್ರಾಣಿ, ಪಕ್ಷಿ ಎಲ್ಲರೂ ಕೂಡ ಆಲಿಸುತ್ತಿದ್ದರು ಎಂಬುವ ಸೂಚನೆ. ಸೂಚನೆ. ಮತ್ತು ಪ್ರಾಣಿ ಪಕ್ಷಿ ಕೂಡ, ಇವನ್ ಪ್ರತಿಯೊಂದು ಕ್ರಿಮಿ ಕೀಟವನ್ನು ಕೂಡ ಇವರ ಇದನ್ನು ಕೇಳ್ತಾ ಇತ್ತು, ಧ್ಯಾನನ. ಹಾಯ್ ಗುಡ್ ಮಾರ್ನಿಂಗ್ ಸ್ನ್ಯಾಪ್ಚಾಟ್ ಆಲ್ ಫ್ರೆಂಡ್ಸ್. ತುಮಕೂರಿಗೆ ಬಂದಿದ್ದೆ, ವರ್ಷನ ಜೊತೆ ಬಂದ್ಬಿಟ್ಟು ಅವಳನ್ನು ಯೂರಿಗೆ ಇಳಿಸಿ ನಾನು ದುರ್ಗಕ್ಕೆ ಬಂದೆ. ದುರ್ಗದಿಂದ ನಾನು ಅಜ್ಜಂಬುರಕ್ಕೆ ತೊಗೊಂಡೆ. ನಮ್ಮ ಅಂಕಲ್ ಮನೆಗೆ ಉಳ್ಕೊಳಕ್ಕಾಗಲಿಲ್ಲ. ಅವ್ರ ಮಗಳ ಮೇಲೆ ನಂಗೆ ಕ್ರಶ್ ಆಗಿತ್ತು. ಅವರಮ್ಮ ಮಗು ಅಂತ ಅದಕ್ಕೆ ಎದ್ದು ಬಂದು ಅಜ್ಜಂಬುರಕ್ಕೆ ಇಳ್ಕೊಬೇಕಿತ್ತು. ಬಟ್ ಆ ಬೋಳಿ ಮಕ್ಕಳು ಕಡೋಳು ಬಂದು ಎದಳಪ್ಪ ಹೊರಮಂತ ಹೋಗುವಂತ ಬೈದರು, ಬಸ್ನವರು. ಅದಾದ ತಕ್ಷಣ ತಲೆಗೇಡು ನೈಟೇ ತುಮಕೂರಿಗೆ ಬಂದು ರೈಲ್ವೆ ಸ್ಟೇಷನಿಂದ ಸಿದ್ಧಗಂಗಾ ಮಠಕ್ಕೆ 100 ರೂಪಾಯಿ ಕೊಟ್ಟೆ. ಅದು ನೋಡಿಕೊಂಡೆ, ಸಕ್ಕತ್ತಾಗಿತ್ತು. ಅವನ ಅಕ್ಕ ನಡ ಅವನ ಅಮ್ಮನ ಹುಡುಗಿರಿಗೆ 100 ರೂಪಾಯಿ ಖರ್ಚು ಮಾಡೋ ಬದಲು ಅದನ್ನು ತಿಂದು ಇದನ್ನು ಕುಡಿಯೋ ಬದಲು ಇಲ್ಲಿಗೆ ಬನ್ನಿ, ಎಂಜಾಯ್ ಮಾಡಿ. ಅಲ್ಲಿಂದ ಇನ್ನೊಂದು 100 ರೂಪಾಯಿ ಕೊಟ್ಟರೆ ಇಲ್ಲಿಗೆ ಬರ್ತಿದ್ದೆ. ಇದು ಒಳ್ಳೆ ಸಕ್ಕತ್ ಪ್ಲೇಸ್ ಇದೆ, ಬನ್ನಿ ಎಂಜಾಯ್ ಮಾಡಿ. ಮೇ ಬಿ 100, 200, 300, 400, 500 ರೂಪಾಯಿ ಒಳಗಡೆ ಟ್ರಿಪ್ಪೇ ಮುಗೀತು. ಶಿವಮೊಗ್ಗ, ಚಿಕ್ಕಮಗಳೂರು, ತರೀಕೆರೆ, ಭದ್ರಾವತಿ, ಶಿವನಿ, ಅಜ್ಜಂಪುರ, ಕಡೂರು ಎಲ್ಲರೂ ಬಂದು ನೋಡಿ. ಅವನ ಅಕ್ಕ ಸಕ್ಕತ್ತಾಗೈತೆ, ಆಯಿತಾ? ಬನ್ನಿ, ಹಿಂಗೆ ಎಂಜಾಯ್ ಮಾಡ್ಕೊಂಡು ಹೋರಿ. ಏನು ಲೌಡ ಹುಡುಗಿಯರು ಅಂತ ನಮ್ಮಂಗೆ ಹಿಂದೆ ಬೀಳ್ತೀರಾ? ನಮಸ್ತೆ ಗಾಯ್ಸ್. ಅದೇ ಇದು ಸಿದ್ಧಗಂಗಾ ಮಠ ಮತ್ತು ಮಂದಾರಗಿರಿ ನೋಡಿಕೊಂಡು ಈಗ ಇಲ್ಲಿಗೆ ಕೈದಳ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಇತಿಹಾಸ ಏನಪ್ಪ ಅಂದರೆ ಅಮರಶಿಲ್ಪಿ ಡಕಣಾಚಾರಿ ಅವರು ಇರ್ತಾರಲ್ವ, ಅವರು ಬೇಲೂರಿನಲ್ಲಿ ಒಂದು ದೇವಸ್ಥಾನ ಕಟ್ಟಿರ್ತಾರೆ. ಅಲ್ಲೂ ಚನ್ನಕೇಶ್ವರ ಸ್ವಾಮಿನೇ. ಬಟ್ ಅವನ ಮಗ ಅಪ್ಪ ಮಗ ಅಂತ ಗೊತ್ತಿರಲ್ಲ ಎಲ್ಲಿವರೆಗೂ. ಅಂದರೆ ಆ ದೇವಸ್ಥಾನಕ್ಕೆ ಅಮರಶಿಲ್ಪಿ ಜಕಣಾಚಾರ್ಯ ಅವ್ರ ಮಗ ಇನ್ನೊಬ್ಬನ ಹೆಸರು ನೆನಪಡ್ತಾಯಿಲ್ಲ, ಅವ್ರು ಬರ್ತಾರೆ. ಬಂದ್ಬಿಟ್ಟು ಈ ದೇವಸ್ಥಾನ ಅಂದರೆ ಬೇಲೂರು ದೇವಸ್ಥಾನದಲ್ಲಿ ಲೋಪದೋಷ ಇದೆ ಅಂತಾರೆ. ಆವಾಗ ಅಮರಶಿಲ್ಪಿ ಡಕಣಾಚಾರ್ಯ ಅವ್ರ ಮಗ ಅಂತ ಗೊತ್ತಿರಲ್ಲ. ಓಕೆ, ನೀವು ಈ ತಪ್ಪನ್ನು ಕಂಡುಹಿಡೀರಿ ಅಂತಾರೆ. ಅವ್ನು ಕಂಡುಹಿಡಿತಾನೆ, ತಪ್ಪನ್ನು ಕಂಡುಹಿಡಿತಾನೆ. ಅದೇ ಏನಪ್ಪ ಅಂದರೆ, ಆ ವಿಗ್ರಹದಲ್ಲಿ ಹೊಟ್ಟೆ ಒಳಗಡೆ ಕಪ್ಪೆ ಇರುತ್ತೆ. ಕಪ್ಪೆ ಇದ್ದಾಗ ಓಕೆ ನೀನು ಏನಾದ್ರು ಶಿಕ್ಷೆ ಕೊಡು, ನಾನು ಅನುಭವಿಸ್ತೀನಿ ಅಂದಾಗ ಕೈ ಕೊಡು ಅಂತಾನೆ. ಬಲಗೈನ ಕಟ್ ಮಾಡಿ ಕೊಟ್ಟಿರ್ತಾನೆ. ಬಲಗೈ ಕಟ್ ಮಾಡಿಕೊಟ್ಟಾಗ ಮತ್ತು ಇಲ್ಲಿ ಬಂದು ದೇವಸ್ಥಾನ ಕಟ್ತಾನೆ. ಇಲ್ಲಿ ಬಂದು ದೇವಸ್ಥಾನ ಕಟ್ಟಿದ್ದಕ್ಕೆ ಇವನು ಕೈ ಬಂತಂತೆ. ಅದಕ್ಕೆ ಈ ಪ್ಲೇಸ್ಗೆ ಕೈ ದಳ, ಕೈ ಹೂವಾಗಿ ಕೈಯಾಗಿ ಬಂತಂತೆ, ಕೈ ದಳ ಅಂತ ಬಂತಂತೆ. ಅದು ವೀಡಿಯೋ ಕ್ಲಿಪ್ನ ನಿಮಗೆ ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ. ಬ್ರದರ್ ಲಾಕ್ ಆಗ್ಬಿಡ್ತೀನಿ ಫೋನು. ತೋರಿಸಿಲ್ಲ, ಹಾಕು. ಸಿಂಪಲ್ ಹಾಕ. ತುಮಕೂರಿನಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಕೈದಾಳವು ಅಮರಶಿಲ್ಪಿ ಜಕಣಾಚಾರ್ಯ ಊರಾಗಿದೆ. ಇಲ್ಲಿ ದೇವಶಿಲ್ಪವು ಭೂಮಿಗಿಳಿದು ಬಂದಂತಿರುವ ಒಂದು ಸುಂದರ ದೇವಾಲಯವಿದೆ. ಅದುವೇ ಚನ್ನಕೇಶವ ದೇವಾಲಯ. ಈ ದೇವಾಲಯವು ಅಮರಶಿಲ್ಪಿ ಜಕಣಾಚಾರ್ಯ ನಿರ್ಮಿಸಿದ ಕೊನೆಯ ದೇವಾಲಯ ಎಂದು ಹೇಳಲಾಗುತ್ತಿದೆ. ಈ ದೇವಾಲಯದಲ್ಲಿ ಜಕಣಾಚಾರ್ಯು ಬೇಲೂರಿನಲ್ಲಿ ತಾನು ಕತ್ತರಿಸಿಕೊಂಡಿದ್ದ ಬಲಗೈಯನ್ನು ಮರಳಿ ಪಡೆದನು ಎಂಬ ಇತಿಹಾಸವಿದೆ. ಹೀಗಾಗಿ ಕ್ರೀಡಾಪುರ ಎಂದು ಕರೆಸಿಕೊಳ್ಳುತ್ತಿದ್ದ ಈ ಊರಿಗೆ ಕೈದಾಳ ಎಂಬ ಹೆಸರು ಬಂದಿತ್ತು. ಈ ದೇವಾಲಯದಲ್ಲಿರುವ ಸುಮಾರು 5.5 ಅಡಿ ಎತ್ತರದ ಕಪ್ಪು ಕಲ್ಲಿನಿಂದ ಮಾಡಿದ ಚನ್ನಕೇಶವನ ವಿಗ್ರಹವು ಎಂಥವರನ್ನು ಆಶ್ಚರ್ಯಚಕಿತವಾಗಿ ಮಾಡುತ್ತದೆ. ಈ ಸುಂದರ ಮೂರ್ತಿಯು ಬೇಲೂರಿನ ಚನ್ನಕೇಶವನ
ಕಾಲದಲ್ಲಿಯೇ ನಿರ್ಮಿಸಿರುವುದು ಇಲ್ಲಿನ ವಿಶೇಷ. ಸಿದ್ದರ ಬೆಟ್ಟ. ಸಿದ್ದರ ಬೆಟ್ಟವು ಅಂದರೆ ನಾವು ತೊಗೋಬೇಕು ಅಂತನಾ? ನಾವು ತೊಗೋಬೇಕು ಎಲ್ಲಿ? ಐ ಥಿಂಕ್ ನಿಮಗೆ ಅದು ವಿಡಿಯೋದಲ್ಲಿ ಕೇಳಿಸಿರ್ಬೋದು. ಅಮರಶಿಲ್ಪಿ ಡಕಣಾಚಾರ್ಯವರು ಬೇಲೂರಿನಲ್ಲಿ ಒಂದು ದೇವಸ್ಥಾನವನ್ನು ಅದ್ಭುತವಾಗಿ ಕಟ್ಟಿರ್ತಾರೆ, ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಬಟ್ ಅದರಲ್ಲಿ ಲೋಪದೋಷವಿರುತ್ತೆ. ಆ ಲೋಪದೋಷ ಇರುವ ಕಾರಣದಿಂದಾಗಿ ಆ ಲೋಪದೋಷನ ಅವ್ರ ಮಗನೇ ಕಂಡುಹಿಡಿತಾನೆ. ಕಂಡುಹಿಡಿದು ಆದ ನಂತರ ನಮ್ಮ ಮಾಸ್ಟರ್ನ ಕೇಳ್ತೀನಿ ರೀ, ಡಾಕ್ಟರ್ ಮಲ್ಲೇಶ್ವರ್ ಅಂತ. ತುಮಕೂರು 10 ಕಿಲೋಮೀಟರ್ ಒಳಗಡೆ ಇರೋದು 3 ಲೊಕೇಶನ್ನು, ಮತ್ತು ಸಿದ್ದರ ಬೆಟ್ಟ ಅಂತ ಒಂದಿದೆ. ಅದಕ್ಕೆ ನಾನು ಐ ಥಿಂಕ್ ಹೋಗೋಕ್ಕಾಗೋದಿಲ್ಲ. ಅಣ್ಣಂಗೂ ಟೈಮ್ ಆಗಿದೆ, ನನಗೂ ಟೈಮ್ ಆಗುತ್ತೆ. ನಾನು ಅಲ್ಲಿ ಚಂದು ಅಕ್ಕಂಗೆ ಅಲ್ಲಿ ಪಾರ್ಸಲ್ ಇದೆ, ಅಲ್ಲೊಂದು ಪಾರ್ಸಲ್ ಇಸ್ಕೋಬೇಕು, ಟೈಮ್ ಆಗುತ್ತೆ. ಅದಕ್ಕೆ ಇದು ಅಮರಶಿಲ್ಪಿ ಡಕಣಾಚಾರ್ಯವರು ಕಟ್ಟಿದಂತಹ ಕೊನೆಯ ದೇವಸ್ಥಾನ. ಇವರೊಬ್ಬರು ಅದ್ಭುತ ಶಿಲ್ಪಿಯೂ ಹೌದು. ಈ ಅದ್ಭುತ ಶಿಲ್ಪಿ ಕೆತ್ತಿದಂತಹ ಅದ್ಭುತ ವಿಗ್ರಹ 5 ಅಡಿಯ ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ವಿಗ್ರಹ. ಚೆನ್ನಕೇಶ್ವರ ಸ್ವಾಮಿಯವರ ವಿಗ್ರಹ ಅದು. ಮತ್ತು ಇಲ್ಲಿ ಇವ್ರಿಗೆ ಕೈ ಬಂತಂತೆ. ಕೈ ಬಂದಿರೋ ಕಾರಣ ಏನಪ್ಪ ಅಂದರೆ, ಅಲ್ಲಿ ದೇವಸ್ಥಾನ ಕಟ್ಟಿ ಲೋಪದೋಷ ಮಾಡಿ ಕೈ ಕಳ್ಕೊತಾರೆ. ಇಲ್ಲಿ ಗುಡಿಯನ್ನು ನೀಟಾಗಿ ಕಟ್ಟಿ ಆ ಕೈನ ಇಲ್ಲಿ ಕೊಡ್ಕೋತಾರೆ. ಅಂದರೆ ದೇವ್ರು ಬಂದು ಇವನಿಗೆ ವರ ಕೇಳುತ್ತಂತೆ, ಯಾರಿಗೆ? ಅಮರಶಿಲ್ಪಿ ಡಕಣಾಚಾರ್ಯ ಅವ್ರಿಗೆ. ಬಂದಾಗ ನಿನಗೇನು ಬೇಕು ಅಂದಾಗ ಹೋಗಿದ್ದ ಕೈನ ವಾಪಸ್ ಕೊಡು ಅನ್ನೋ ಥರ ಏನೋ ಕೇಳ್ತಾರಂತೆ. ಮೇ ಬಿ ಕೇಳೋದಕ್ಕೆ ಈ ದೇವಸ್ಥಾನ ಕಟ್ಟೋದಕ್ಕೆ ಅವನಿಗೆ ಕೈ ಬಂತಂತೆ. ಅದಕ್ಕೆ ಕೈ ದಳ ಅಂದರೆ ಕೈಯ ದಳವಾಗಿ, ಅಂದರೆ ಪ್ರಸಾದ ರೀತಿಯಲ್ಲಿ ಇವನಿಗೆ ಬಂತಲ್ವ, ಅದಕ್ಕೆ ಕೈ ದಳ ಅಂತ ಕರೀತಾರಂತೆ. ನನಗೆ ಅಷ್ಟು ಗೊತ್ತಿಲ್ಲ. ಯಾವುದಾದ್ರೂ ವೀಡಿಯೋ ಕ್ಲಿಪ್ ಸಿಕ್ಕಿದ್ರೆ ನಿಮ್ಗೆ ಇದಕ್ಕೆ ಆ್ಯಡ್ ಮಾಡ್ತೀನಿ. ನೀವು ನೋಡ್ತಿದ್ದೀರಾ ವಿನಯ್ ಶೆಟ್ಟಿ ಯೂಟ್ಯೂಬ್ ಚಾನಲ್. VINAYSHETTY 3514 ಅಂತ ಟೈಪ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ID ನಿಮಗೆ ಯೂಟ್ಯೂಬ್ ID ಸಿಗುತ್ತೆ. ಹಿಂಗೆ ಆಯಿ ಹೆಸರೇನು? ಎಷ್ಟು ವರ್ಷ? ಒಂದು 80 ಆಯ್ತಾ? ನಿಂಗೊಂದು 75 ಆಯ್ತಾ? ನೋಡಿ ಮತ್ತೆ ನೀ ಇಷ್ಟು ವರ್ಷ ನಾವು ಬದುಕಿರ್ತವೆ ಹೆಂಗಪ್ಪ ಹೊರತು ತಡೆಯವು. ಹಂಗಲ್ಲ ವೀಡಿಯೋದಲ್ಲೆಲ್ಲ ತೋರಿಸಲ್ಲ ನಾನು. ಹಂಗೆ ಚೆನ್ನಾಗಿದ್ದೀರಲ್ಲ ಎಲ್ಲ ಆರೋಗ್ಯವಾಗಿ. ಕಣ್ಣು ಹಂಗೆ ಮಾತಾಡ್ತಿರ್ತ ಉಂಡಿ ದರ್ಗಿಸ್ತಿಯಲ್ಲ ಸಾಕು. ಹೌದೇ? ಹಾಗಾಗಿ ಇವತ್ತಿನಲಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 3 ಪ್ಲೇಸ್ನ ಮೇ ಬಿ ಒಂದು 600 ರೂಪಾಯಿ ನೋಡ್ಬೋದು. ಸುಮ್ಮನೆ 100 ರೂಪಾಯಲ್ಲಿ ಕುಡ್ದು ತಿಂದು ಹುಡುಗಿಯರಿಗೆ ಖರ್ಚು ಮಾಡೋ ಬದಲು ಒಬ್ಬರೇ ಏಕಾಗಿ ಬನ್ನಿ. ಇಂಥ ಒಳ್ಳೆ ಆಟೋ ಬ್ರದರ್ ಸಿಗ್ತಾರೆ. ಬಂದು ಯೂಟ್ಯೂಬ್ ವೀಡಿಯೋ ಮಾಡೋದಾದರೂ ಮಾಡಿ, ಲಾಗಾದರೂ ಮಾಡಿ, ಒಟ್ಟಿನಲ್ಲಿ ಎಂಜಾಯ್ ಮಾಡಿ. ಒಬ್ಬರೇ ಬನ್ನಿ, ಒಂದೇ ದಿನದಲ್ಲಿ ನೋಡಿಕೊಂಡು ಆರಾಮಾಗಿ ಊರಿಗೆ ಹೋಗ್ಬೋದು. ಶಿವಮೊಗ್ಗ, ಭದ್ರಾವತಿ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಕಡೂರು, ಚಿಕ್ಕಮಂಗ್ಳೂರು, ಬೀರೂರು ಇಲ್ಲಿಂದ ಬಂದರೂ ಒಂದೇ ದಿನದಲ್ಲಿ ಬಂದು ಮುಗಿಸ್ಕೊಂಡು ನೋಡಿ ಹೋಗ್ಬೋದು. ಅಂದರೆ ನಾನು ಈ ಕಡೆಯವರು ನನ್ನ ಫ್ರೆಂಡ್ಸ್ ಇರೋದಲ್ವಾ, ಅವ್ರಿಗೆ ಹೇಳ್ತಾ ಇದ್ದೀನಿ. ಚಿಕ್ಕಮಂಗ್ಳೂರು. ಮೈಸೂರು, ಮಂಡ್ಯ ಆ ಕಡೆಯಿಂದನೂ ಬಂದಿದ್ದು ಒಂಥರ ಸೆಂಟ್ರಲ್ ಪ್ಲೇಸ್ ಅಲ್ವಾ. ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಕಡೆಯಿಂದನೂ ಬಂದು ಒಂದೇ ದಿನದಲ್ಲಿ ತುಂಬ ಒಳ್ಳೆ ಪ್ಲೇಸ್ನ ನೋಡೋಗ್ಬೋದು. ಹಿಸ್ಟಾರಿಕಲ್ ಪ್ಲೇಸ್ ಇದೆ, ಲವರ್ ಪಾಯಿಂಟ್ಸ್ ಇದೆ, ನಿಮ್ಗೆ ತುಂಬ ಎಂಜಾಯ್ ಮಾಡ್ಬೋದು. ಎಂಜಾಯ್ ಏನಂತ ಒಳ್ಳೆ ಪೀಸ್ ಮೈಂಡ್ ಸಿಗುತ್ತೆ. ಗೂಳೂರು ಗಣೇಶ ಸರ್ ಈ ಕಡೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಗೂಳೂರು ಗಣಪತಿನೂ ನೋಡ್ಕೊಂಡು ಹೋಗ್ಬೋದು. ಇದೆಲ್ಲರಿಗೂ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ನೀವು ಬಂದಿದ್ರಿಂದ ಇದು ನಮಗೂ ಖುಷಿನೇ. ಒಂದ್ಸಲ ಗೂಳೂರು ಗಣಪತಿ ವಿಸಿಟ್ ಮಾಡೋದು. ಹಂಗೆ 4 ಪ್ಲೇಸು ಒಂದೇ ದಿನದಲ್ಲಿ 4 ಪ್ಲೇಸ್ ನೋಡ್ಬೋದು. ಬ್ರದರ್ ನಿಮ್ಮ ನೇಮ್? ಧನುಷ್ ಅಂತ. ಥ್ಯಾಂಕ್ ಯು ಬ್ರದರ್. ಯಾವ್ದು ಹೇಳಿ ನಿಮ್ಮ? ವಿನಯ್ VINAYSHETTY 3514. ಇದು 22ನೇ ವಿಡಿಯೋ ಗೈಸ್. ಮೇ ಬಿ 75 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಇನ್ನು 2 ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ನ ಮಾಡ್ಕೋತೀನಿ. ಇದು ನನಗೆ ತೊಗೊತಿರೋ ಚಾಲೆಂಜ್. ಬಾಯ್ ಗೈಸ್. ಚಪ್ಪಲಿ ತೊಗೊಂಡೆ, ಒಂದು ಜೊತೆ ತೊಗೊಂಡು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಅಣ್ಣ ನನಗೆ ಪರಿಚಯ ಇರೋದ್ರಿಂದ ಅವರೇ ರೈಲ್ವೆ ಸ್ಟೇಷನ್ ಡ್ರಾಪ್ ಆಗ್ತಿದ್ದಾರೆ. 3:50 ಟ್ರೈನ್ ಇದೆ, 3:43 ಇವಾಗ.
ನೋಡಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ಒಂಥರ ಖುಷಿ ಆಯಿತು. ಬಿಕಾಸ್ ಸೆಲೆಕ್ಷನ್ ಸ್ಲಿಪ್ಪರೇ ತೊಗೊಂಡೆ ಅಲ್ವಾ. ಈಗೇನು ಹೋದ ವರ್ಷ ಸಿಗುತ್ತಾ ಟಿಕೆಟ್ ತೊಗೊಳ್ಳೋದು, ಇದು ಒಂದೇ ಪ್ಲಾಟ್ಫಾರ್ಮ್ ಇರೋದು.